ಸ್ನೇಹಿತರೆ ನಮಸ್ತೆ. ನಾನು ಸರ್ ಸೋಮಶೇಖರ್ ಅಂತ, ಬೇಲೂರು. ನಾವು ಇದೇ ಜಾವಗಲ್ ಪಕ್ಕ ಹಂದ್ರಾಳ್ ಅನ್ನೋ ಗ್ರಾಮದಲ್ಲಿ ಒಬ್ಬ ರೈತರಿಗೆ ನಮ್ಮ ಬರೀ ಸ್ಟಿಮ್ರಿತ್ ಮಾತ್ರ ಅವ್ರಿಗೆ ತೊಗರಿ ಗಿಡಕ್ಕೆ ಸ್ಪ್ರೇ ಕೊಟ್ಟಿದ್ವಿ. ಯಾವ ಥರದಿಂದ ಅವ್ರ ಬಾಯಿಂದ ಕೇಳೋಣ. ಗೌಡ, ನಿಮ್ಮ ಹೆಸರು ಹೇಳಿ, ನಿಮ್ಮ ಊರು ಹೇಳಿ, ನೀವು ಶುರು ಮಾಡಿ. ನಿಮ್ಗೆ ನಿಮ್ಮ ಅನುಭವ ಹೇಳಿ. ನನ್ನ ಹೆಸರು ಬಸವರಾಜ್ ಅಂತ ಹೇಳಿ. ಜೋರ ಮಾತಾಡಿ. ಬಸವರಾಜ್ ಅಂತ ಹೇಳಿ. ಹಾಂ. ಹಂದ್ರಾಳ್ KG ಕಟ್ಟೆ ವಾಸಿ. ಹಾಂ. ನಾವು ಸ್ಟಿಮ್ರಿತ್ ಇವರು ಕಂಪ್ನಿಯವರು ಬಂದು ಇದು ಮಾಡಿದ ಅವರ ಇದ್ರ ಪ್ರಕಾರನೇ ಹಾಂ ಎಲ್ಲ ಸ್ಪ್ರೇ ಮಾಡಿದ್ದೀವಿ. ಸ್ಪ್ರೇ ಮಾಡಿ ಬೆಳೆ ಸ್ವಲ್ಪ ನಮಗೆ ಎಲ್ಲ ಚೆನ್ನಾಗಿ ಉತ್ತಮವಾಗಿ ಕಾಣ್ತಾ ಐತೆ. ಹಾಂ. ಆಮೇಲೆ ನಮಗೆ ಅದರ ಮೇನು ಬೆಳವಣಿಗೆ ಇದನ್ನ ಇದೆ. ಇಳುವರಿ ಯಾವ ಟೈಪಲ್ಲಿ ಬರುತ್ತೆ ಅನ್ನೋದು ನೋಡಬೇಕು. ಇಳುವರಿ ಚೆನ್ನಾಗಿ ಬರುತ್ತೆ. ನೀವು ಗಿಡ ನೋಡಿ, ನಿಮ್ಮ ಸರ್ವಿಸಲ್ಲಿ ಎಷ್ಟು ವರ್ಷದಿಂದ ನೀವು ಈ ಥರ ನಾವು ಯಾವಾಗಲೂ ಕಂಡ್ರಲಿಲ್ಲಲ್ವಾ? ಹಾಂ. ಇಷ್ಟು ಚೆನ್ನಾಗಿ ಗಿಡ ಬಂದಮೇಲೆ ನಿಮ್ಗೆ ಇಳುವರಿ ಬರುತ್ತೆ ಬರಲ್ಲ ಅಂತ ಗ್ಯಾರಂಟಿ ಇಲ್ವಾ ನಿಮಗೆ? ಅಲ್ಲ ಬರುತ್ತೆ, ಖಂಡಿತ ಬರುತ್ತೆ. ಬರಲೇಬೇಕು ಅಲ್ವಾ ಯಜಮಾನ್ರೆ? ನಿಮಗೆ ಏನು ಅನ್ಸುತ್ತೆ ಯಜಮಾನ್ರೆ? ಇದುವರೆಗೂ ನೋಡಿದಿರಲ್ಲ? ಸೂಪರ್ ಕಾಣ್ತಾ ಇದೆ. ಹೌದಾ? ಈ ಥರ ಎಲ್ಲ ನೋಡಿರಲ್ವ ನೀವು? ಈಗ ನೀವೆಲ್ಲ ಬೇರೆಯವರೆಲ್ಲ ಹೇಳ್ತೀರಿ ಸುತ್ತಮುತ್ತ, ನಮ್ಮ ಬಸವರಾಜ ಅಣ್ಣರದು ಹಿಂಗೆ ತೋಟ ಚೆನ್ನಾಗಿದೆ, ಇದು ತೊಗರಿ ಗಿಡ ಬಂದು ನೋಡಿ ಮಾಡಿ ಈ ಥರ ಅಂತೇಳಿ. ನೋಡಿ, ಅವ್ರು ನಮ್ಮ ಶಿವಣ್ಣರು 6 ಅಡಿ ಇದ್ದಾರೆ, ಅವ್ರಿಗೆ ಮೇಲಿದೆ 7 ಅಡಿ ಮೇಲಿದೆ ಗಿಡಗಳು. ಆ್ಯಕ್ಚುಲಿ ಇದು ನಾವು ತುಂಬ ಖುಷಿ ಆಗುತ್ತೆ. ಅಲ್ಲೇ ಪಕ್ಕದಲ್ಲೇ ಒಂದಿದೆ, ಅದು ಇಷ್ಟಿದೆ, ಸೇಮ್ ಟೈಮಲ್ಲಿ ಹಾಕಿರೋದು. ಈ ಥರ ಇಲ್ಲ, ತುಂಬ ಚೆನ್ನಾಗಿದೆ ಫ್ಲಾಟು. ಗೌಡ್ರ, ಇದು ಒಟ್ಟು ಎಷ್ಟು ಎಕರೆ ಇದೆ ಯಜಮಾನ್ರೆ? ಟೋಟಲ್ 4 ಎಕರೆ. ಈ ತೊಗರಿ ಇರೋದು 2 ಎಕರೆ. 2 ಎಕರೆಲ್ಲಿ ಇದೆಯಾ? ನೋಡಿ, ಇಡೀ ಫ್ಲಾಟ್ ಒಂದೇ ಥರ ಇದೆ. ತುಂಬ ಖುಷಿ ಆಗುತ್ತೆ. ನಮ್ಮದು ಇವರು 2 ಸರಿ ಸ್ಟಿಮ್ರಿತ್ ಮಾತ್ರ ಸ್ಪ್ರೇ ಮಾಡಿದ್ದಾರೆ. ಯಾರಿಗಾದ್ರೂ ಇಷ್ಟೇ ಒಮ್ಮೆ ಬಳಸ್ಬಿಟ್ಟು ಎಕ್ಸಲೆಂಟ್ ರಿಸಲ್ಟ್ ತೋರಿಸ್ತೀವಿ. ಜೊತೆಗೆ ನಿಮ್ಗೆ ಇನ್ನೂ ಹೆಚ್ಚಿನ ಬೇರೆ ಯಾವ ಬೆಳೆಗಳಿಗೆ ಏನೇನು ಬೇಕು ಅಂದರೆ ನಾವೆಲ್ಲ ಡೀಟೇಲ್ಸ್ ಕೊಡ್ತೀವಿ. ನಾವು ಹೇಳಿದ ರೀತಿಲಿ ನೀವು ಬೆಳೆದಿದ್ದೆ ಆದರೆ ನಾವು ಇದು ಮಾಡ್ಬೋದು. ನೋಡಿ, ಕಾಯಿಗಳ ಗೊಂಚಲು ಯಾವ ಥರ ಇದೆ, ತುಂಬ ಚೆನ್ನಾಗಿದೆ, ಖುಷಿ ಆಗುತ್ತೆ ನೋಡಲಿಕ್ಕೆ. ನೋಡಿ, ಅವ್ರಿಗೆ ಇನ್ನೂ ಪೊದೆ ಒಳಗಳು ಕಾಣಿಸ್ತಾನೆ ಇಲ್ಲ, ಆ ಥರ ಇದೆ ಬೆಳೆ. ತುಂಬ ಖುಷಿ ಆಯಿತು ಯಜಮಾನ್ರೆ ನಿಮ್ಮ ಇಂಟರ್ವ್ಯೂ ನೋಡಿ. ನೀವು ಬೇರೆಯವ್ರಿಗೆಲ್ಲ ಹೇಳ್ತೀರಾ ಗೌಡ್ರ ಈ ಥರ? ಹೇಳ್ತೀವಿ ಎಲ್ಲ ಹೇಳ್ತೀವಿ. ಓಕೆ ಯಜಮಾನ್ರೆ, ಆಯಿತು, ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ.